ಇತ್ತೆ ಬಂತು. ಹಾಯ್ ಹಾಯ್ ಶ್ರೀ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಸೊ ಗೈಸ್, ನಿನ್ನೆ ಏನಂದರೆ ನನ್ನ ಅಕ್ಕನ ಮನೆ ಗೃಹ ಪ್ರವೇಶ ಅಂತ ಹೊರಟಿದ್ದೆ. ಅದಾದಮೇಲೆ ನಾವು ಆಗುಂಬೆ ಘಾಟಿಗೆ ಬಂದ್ವಲ್ಲ, ಸೊ ಅಲ್ಲಿ ಮಕ್ಕಳು ಸಿಕ್ಕಾಪಟ್ಟೆ ಸುಸ್ತಾಗಿದ್ರು, ಟಯರ್ಡ್ ಆಗಿದ್ರು. ಆಯುಷ್ ವಾಮಿಟ್ ಕೂಡ ಮಾಡ್ಕೊಂಡ 2-3 ಸತಿ. ಹಾಗಾಗಿ ನನಗೆ ಯಾವುದೇ ರೀತಿ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಆಮೇಲೆ ಅಲ್ಲ ಅಕ್ಕನ ಮನೆಗೆ ಬಂದಮೇಲಂತೂ ಅವರು ಇವರೆಲ್ಲ ಸಿಗ್ತಿದ್ರು, ಮಾತಾಡೋದು, ಮನೆ ನೋಡೋದು, ಖುಷಿ ಸಂಭ್ರಮ. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಷ್ಟು ವೀಡಿಯೋ ಆಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಂಡು ಶೇರ್ ಮಾಡಿದ್ದೇನೆ ನಾನು. ಸೊ ಫೈನಲ್ ಆಗಿ ನಿಮ್ಗೆ ಕರೆಕ್ಟಾಗಿ ಅಕ್ಕನ ಮನೆ ತೋರಿಸ್ಬೇಕು ಅಂತೇಳಿ ನಾನು ಇದು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗೃಹ ಪ್ರವೇಶ ಆಗಿದ್ದು ನೆಕ್ಸ್ಟ್ ಡೇ ಓಕೆನಾ, ನಿನ್ನೆ ಗೃಹ ಪ್ರವೇಶ ಆಗಿದ್ದು. ಸೊ ಇವತ್ತು ನಾನು ನಿಮಗೆ ಮನೆಯದು ವೀಡಿಯೋನ ತೋರಿಸ್ತೀನಿ. ಹಾಗೆ ಮನೆ ತೋರಿಸ್ಬೇಕು ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಕೆಲವರು ಹೊಸ ಮನೆ ಕಟ್ತಾ ಇರ್ತಾರಲ್ಲ, ಅವರಿಗೆ ಐಡಿಯಾ ಸಿಗುತ್ತೆ, ಕೆಲವು ಐಡಿಯಾಗಳು ಅಂತೂ ಹಾರ್ಟ್ಫುಲಿ ಸಖತ್ ಇಷ್ಟ ಆಯಿತು. ಯಾಕೋತಾ ಸ್ವಂತ ಮನೆ ಅನ್ನೋದೇ ಒಂದು ದೊಡ್ಡ ವಿಷಯ, ದೊಡ್ಡ ಕನಸು ಅದು ಆ್ಯಕ್ಚುಲಿ. ಸೊ ಹಾಗೆ ಎಷ್ಟು ಸಣ್ಣದಾದರೂ ಅದು ನಮಗೆ ದೊಡ್ಡದೆ, ಏಕೆಂದರೆ ನಮ್ಮದು ಅನ್ನೋದೊಂದು ಇರುತ್ತಲ್ಲ. ಸೊ ಹಾಗಾಗಿ ಆ ಖುಷಿನೇ ಅವಳಿಗೂ ಕೂಡ. ಸೊ ಫೈನಲಾಗಿ ನಾನು ನಿಮಗೆ ಮನೇನ ಕರೆಕ್ಟಾಗಿ ತೋರಿಸ್ತೀನಿ, ಬನ್ನಿ. ಗೈಸ್, ಇದೆ ಅವಳ ಮನೆ ನೋಡಿ ಹೇಗಿದೆ. ಸೊ ಇದು ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಹೇಗಿದೆ ಅಂಥೇಳಿ. ಅಲ್ಲಕ್ಕ ಮಾತಾಡ್ತಾ ಇದ್ದಾಳೆ, ಸ್ವಲ್ಪ ವಾಯ್ಸ್ ಕೇಳ್ಬೋದು, ಇಗ್ನೋರ್ ಮಾಡಿ. ಈಗ ಒಳಗೆಲ್ಲ ಫುಲ್ಲು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂಥೇಳಿ. ಸೊ ಸ್ಟಾರ್ಟಿಂಗ್ ನೋಡಿದ್ರಲ್ಲ, ಸೊ ಎಂಟ್ರೆನ್ಸ್ ಹೀಗಿದೆ ಮನೆಯದು. ಫುಲ್ಲು ಪಿಕ್ಚರ್ ಹೀಗಿದೆ ನೋಡಿ, ಚೆನ್ನಾಗಿದೆ ಓಕೆನಾ. ಸೊ ಈಗ ಫುಲ್ಲು ಇನ್ ಡೀಟೇಲಾಗಿ ಮನೆ ಒಳಗೆ ಹೋಗಿ ತೋರಿಸ್ತೇನೆ ಹೇಗಿದೆ ಅಂಥೇಳಿ. ಸೊ ನಿನ್ನೆ ಗೃಹ ಪ್ರವೇಶ ಆಗಿದ್ದರಿಂದ ಅಷ್ಟಾಗಿ ಇನ್ನೂ ಏನು ಜೋಡಿಸ್ಕೊಳ್ಳೋಕ್ಕಾಗಿಲ್ಲ. ಆ್ಯಂಡ್ ಸಾಕಷ್ಟು ಕೆಲಸಗಳು ಕೂಡ ಬಾಕಿ ಇದೆ, ಒಂದೊಂದಾಗಿ ಮತ್ತೆ ನಿಧಾನವಾಗಿ ಮಾಡ್ಕೊಳ್ತಾರೆ. ಸೊ ಹಾಗೆ ಎಷ್ಟಾಗಿದೆ ಅಷ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ ಮನೆ ಹೇಗಿದೆ ಅಂತ. ಇಲ್ಲಿಂದ ಎಂಟ್ರಿ ಆಗಲಿಕ್ಕೆ, ಅಲ್ಲೇನು ರೋಡ್ ಕಾಣ್ತದೆ ಅಲ್ಲಿಂದ ಎಂಟ್ರಿ ಆಗಲಿಕ್ಕೆ. ಸೊ ಬರ್ತಿದ್ದಂಗೆ ಇಲ್ಲಿ ನೋಡ್ಬೋದು ಬಾವಿ ಇದು. ಸೊ ನೋಡಿ, ಓಕೆನಾ. ಅದಾದಮೇಲೆ ಮನೆ ನೋಡಿ ಗೈಸ್ ಹೀಗಿದೆ. ಹೀಗೆ ಮನೆಗೆ ಬರ್ತಾ ಇದ್ದಂಗೆ ತುಳಸಿ. ಸೊ ನೋಡಿ, ಹೀಗೆ ಎಂಟ್ರಿ ಆಗ್ತಿದ್ದಂಗೆ ಇದು ಬಂದು ತುಳಸಿ, ಇದು ಬಾವಿ. ಇದು ಎಂಟ್ರೆನ್ಸ್, ಇದು ಮೆಟ್ಲು. ಅದಾದಮೇಲೆ ಇದು ಸಿಟ್ಔಟ್. ಸೊ ಬನ್ನಿ ಒಳಗೆ ಹೋಗೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಸೊ ಇದು ನೋಡಿ ಸಿಟ್ಔಟು. ಸೊ ಇಲ್ಲಿ ಸ್ವಲ್ಪ ಅಲ್ಲಲ್ಲಿ ಐಟಮ್ ಇದೆ, ಇಗ್ನೋರ್ ಮಾಡಿ, ಬಿಕಾಸ್ ಅದೇ ಹೇಳ್ದಂಗೆ ನಿನ್ನೆ ಆಗಿದೆ ಅಷ್ಟೇ ಅಲ್ಲ. ಸೊ ಹಾಗೆ ಈ ಥರ ಸಿಟ್ಔಟು ನನಗೆ ಆ್ಯಕ್ಚುಲಾಗಿ ಇಷ್ಟ ಆಗಿರುತ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನೋಡಿ, ಸೊ ಇದು ಬಂದು ಸಿಟ್ಔಟ್ ಓಕೆನಾ. ಸಿಟ್ಔಟ್ ಹೀಗಿದೆ. ನೋಡ್ಬೋದು ಇಷ್ಟಿದೆ, ಈಚೆ ಸ್ವಲ್ಪ ಇದೆ, ಅದಾದಮೇಲೆ ಇಲ್ಲಿ ಸ್ವಲ್ಪ ಇದೆ ಓಕೆನಾ ಹೀಗೆ. ಅದಾದಮೇಲೆ ಇದು ಎಂಟ್ರೆನ್ಸ್ ಗೈಸ್, ಎಂಟ್ರೆನ್ಸ್ ಇದು ನೋಡ್ಬೋದು ನೀವು, ಹೀಗಿದೆ ಎಂಟ್ರೆನ್ಸ್ ಪಕ್ಕದಲ್ಲೇ ಇಲ್ಲೊಂದು ದೊಡ್ಡದಾಗಿ ವಿಂಡೋ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಅಲ್ಲೊಂದು ವಿಂಡೋ ಇದೆ, ಅಲ್ಲಿ ಒಂದು ರೂಮ್ ಬರುತ್ತೆ. ಇಲ್ಲಿ ಬಂದು ಕಾರ್ ಪಾರ್ಕಿಂಗು. ಅದಾದಮೇಲೆ ಹೀಗೆ ಎಂಟ್ರೆನ್ಸಿಂದ ಒಳಗೆ ಹೋಗೋಣ. ಡೋರ್ ನೋಡಿ ಗೈಸ್ ಹೀಗಿದೆ, ಡೋರ್ ಡಿಸೈನ್ ಚೆನ್ನಾಗಿದೆ ಅಲ್ಲ. ಇದಾದಮೇಲೆ ಮನೆ ವೆಲ್ಕಮ್ ಮಾಡ್ತೀಯಾ? ಇದು ಅಕ್ಕನ ಮಗಳು ಈಗ ಮಾಡಿ ವೆಲ್ಕಮ್ ಮಾಡ್ತಾ ಇದ್ದಲ್ಲ ಅವಳು.
ಸೊ ಇದು ಬಂದು ಹಾಲ್ ಗೈಸ್, ಹಾಲ್. ಇಲ್ಲೊಂದು ಶೋಕೇಸ್ ಇದೆ, ಆಮೇಲೆ ಇನ್ನೊಂದು ವಿಂಡೋ ಇದೆ. ನೋಡ್ಬೋದು ಶೋಕೇಸ್ ಹೀಗಿದೆ. ಇನ್ನೂ ಏನು ಜೋಡಿಸ್ಕೊಂಡಿಲ್ಲ, ಇನ್ನು ಜೋಡಿಸ್ಕೊಳ್ಬೇಕು. ಸೊ ಈಗ ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದಾಳೆ ಅಷ್ಟೇ. ಸೊ ನೋಡ್ಬೋದು ಇದು ಶೋಕೇಸು. ಅದಾದಮೇಲೆ ಇದು ಬಂದು ಟಿ ವಿ ಯೂನಿಟ್ ಗೈಸ್, ಟಿ ವಿ ಯೂನಿಟು. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಶೆಲ್ಫ್ಸ್ ಇದೆ ಬೇಕಾದರೆ ಇಟ್ಕೊಳ್ಳಿಕ್ಕೆ. ಸೊ ಇಲ್ಲಿ ಕೂಡ ಒಂದುಂಟು. ಅದಾದಮೇಲೆ ಇನ್ನೊಂದು ಟ್ಯೂಮರ್ ಹಾಕಿದ್ದಾಳೆ. ಹಾಗೆ ಸೀಲಿಂಗ್ ಇದೆ, 2 ಫ್ಯಾನ್ ಇದೆ. ಸೊ ಹೀಗೆ ಇಲ್ಲಿದೆ. ಆಮೇಲೆ ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಸೊ 2 ವಿಂಡೋ ನೋಡ್ಬೋದು ಹಾಲಲ್ಲಿ. ಇಲ್ಲೊಂದಿದೆ, 2 ವಿಂಡೋ ಇದೆ. ಸೊ ಇಲ್ಲೊಂದಿಷ್ಟು ಸೆಲ್ಫ್ಸ್ ಇದೆ, ಇಲ್ಲೇನಾದರೂ ಇಡ್ಬೋದು. ಆಮೇಲೆ ಇಲ್ಲಿ ಒಂದಷ್ಟು ಡ್ರಾಗಳಿದೆ, ಇದರಲ್ಲೆಲ್ಲ ಇಡ್ಬೋದು. ಎಸ್, ಹಾಗೆ ಇದನ್ನು ಇದು ತೆಗಿದ್ದಾನು, ಮಧ್ಯ ತೆಗಿದ್ದಾನು. ಎಸ್, ಅದೇ ಹೀಗೆ ಹಾಕಿ, ಹೇಗೆ. ಇದಾದಮೇಲೆ ಇಲ್ಲೊಂದಿದೆ. ಸೊ ಇದು ತೆಗಿರಿ ಮೆಲ್ಲ. ಸೊ ಇಲ್ಲಿ ಕೂಡ ಜೋಡಿಸ್ಕೊಳ್ಬೋದು, ಇದರಲ್ಲಿ ಕೂಡ ಜೋಡಿಸ್ಕೊಳ್ಬೋದು. ಆಮೇಲೆ ಇಲ್ಲೊಂದು ಶೋಪೀಸ್ ಹಾಕಿದ್ದಾರೆ. ಸೊ ಹೀಗೆ ಗೊತ್ತಿಲ್ಲ ಗೈಸ್, ಹೀಗೆ ಹಾಲ್ ಆಗ್ತಿದ್ದಂಗೆ ಇಲ್ಲಿ ಬಂದುಬಿಟ್ರೆ ದೇವರ ಮನೆ. ದೇವರ ಮನೆ. ಸೊ ಅದಾದಮೇಲೆ ಇಲ್ಲಿ ಬಂದರೆ ಕಿಚನ್. ಹೀಗಿದೆ ಕಿಚನ್. ಆದಮೇಲೆ ಇಲ್ಲಿ ಮನೆ ಇದೆ. ಎಸ್, ಈ ಥರ ಸ್ಪೂನ್ಸು ಅದೆಲ್ಲ ಇಟ್ಕೊಳ್ಳಿಕ್ಕೆ. ಇಲ್ಲಿ ಅದೇ ಲೋಟಗಳು, ಯೂಶ್ವಲಿ ಐಟಮ್ಸ್ ಎಲ್ಲ ಏನು ಇಟ್ಕೊಂಡು ಅದೆಲ್ಲ ಇಟ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ಕೆಲವೊಂದು ಡ್ರಾಯರ್ ಇದೆ, ಕೆಳಗೆ ಪ್ಲೇಟ್ಸ್ ಇಡಲಿಕ್ಕೆ. ಹಾಂ, ಅದಾದಮೇಲೆ ಇಲ್ಲಿ ಕೂಡ ಒಂದಿದೆ. ಸೊ ಇದರಲ್ಲೆಲ್ಲ ಐಟಮ್ ಇಟ್ಕೊಳ್ಳಿಕ್ಕೆ. ಇದು ಗ್ರೈಂಡರ್ ಇಡಲಿಕ್ಕೆ ಅಂತಲೇ ಸ್ಟ್ಯಾಂಡ್. ಹಾಂ, ನಾವು ಹೊಸ ತಿಲ್ಲಕ್ಕೆಲ್ಲ ತಗೊತಾಕ್ಬೋದು. ಅದಾದಮೇಲೆ ಇಲ್ಲಿ ಫ್ರಿಡ್ಜ್ ಇಡಲಿಕ್ಕೆ, ಹಾಗೆ ಏನಾದರೂ ಐಟಮ್ಸ್ ಎಲ್ಲ ಇದ್ರೆ ಇಟ್ಕೊಳ್ಬೋದು. ಹಾಗೆ ಇಲ್ಲಿ ಕಿಚನ್ ಆಗ್ತಿದ್ದಂಗೆ ಮೇಲ್ಗಡೆ ಕೂಡ ಸ್ವಲ್ಪ ಸೆಲ್ಫ್ಸ್ ಇದೆ. ಇನ್ನೂ ಮಾಡ್ಕೊಳ್ತಾ ಇದ್ದಾರೆ ಮೆಲ್ಲ, ಇನ್ನು ಕೆಲವೆಲ್ಲ ಮಾಡ್ಕೊಳ್ತಾರೆ. ಸೊ ಅದಾದಮೇಲೆ ಇಲ್ಲಿ ಇನ್ನೊಂದಿದೆ ಯುಟಿಲಿಟಿ ಸ್ಪೇಸು. ಸೊ ಇಲ್ಲಿ ವಾಶ್ ಮಾಡಲಿಕ್ಕೆ. ಅದಾದ ನಂತರ ಇದನ್ನು ಅಸ್ತ್ರವಲೆ ಅಂತ ಕರಿತೇವೆ ನಾವು. ಸೊ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಅಂದರೆ ಖಾಲಿ ನೋಡ್ಬೋದು, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಈ ಥರ 2-3 ಕಟ್ಟಿಗೆ ಇಟ್ಟರೆ ಸಾಕು, ಒಳ್ಳೆ ರೀತಿಯಲ್ಲಿ ಬೆಂಕಿ ಆಗುತ್ತೆ. ಈಗ ನೋಡಿ ಅಸ್ತ್ರವಲೆ. ಸೊ ಇಲ್ಲಿ ನಾವೇನು ಐಟಮ್ ಬೇಕೋ, ರೈಸು ಅಥವಾ ಬೆಂಕಿಲಿ ಬರುತ್ತಲ್ಲ, ಇದರಲ್ಲಿ ನಾವು ರೈಸ್ ಎಲ್ಲ ಮಾಡ್ಕೊಳ್ಬೋದು. ನಾವು ಬಾಯ್ಲ್ಡ್ ರೈಸ್ ಮಾಡೋದ್ರಿಂದ ಸೊ ನಮಗೆ ಈ ಥರ ಒಲೆಗಳು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಏಕೆಂದರೆ ಬಾಯ್ಲ್ಡ್ ರೈಸಿಗೆ ತುಂಬ ಹೊತ್ತಂಗ ಬೇಯುತ್ತಲ್ಲ ಬಾಯ್ಲ್ಡ್ ರೈಸ್, ಹಾಗಾಗಿ ನಮ್ಮ ಅಸ್ತ್ರವಲೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಂಡ್ರೆ ಅದಾದಮೇಲೆ ಇಲ್ಲಿ ಹೋದರೆ ಇಲ್ಲಿ ಹೊರಗಡೆ ಹೋಗ್ಬೋದು. ಹೀಗೆ ಈ ಥರ ಹೊರಗಡೆ ಹೋಗ್ಬೋದು. ಹೀಗೆ ನೋಡ್ಬೋದು, ಹೊರಗಡೆ ಹೋಗ್ಬೋದು. ಕಿಚನ್ ಪಕ್ಕನೇ ಇದೆ ಇದು ಯುಟಿಲಿಟಿ ಸ್ಪೇಸ್. ಅದಾದ ನಂತರ ಈ ಏನು ದೇವ್ರ ಮನೆ ಏನಿದೆ ಇದ್ರ ಆಪೋಸಿಟಲ್ಲೇ ಇಲ್ಲೊಂದು ರೂಮ್ ಇದೆ. ಸೊ ಇಲ್ಲಿ ಕಬೋರ್ಡೆಲ್ಲ ಬರಲಿಕ್ಕಿದೆ. ಅದೇ ಹೇಳ್ದಂಗೆ ಸ್ವಲ್ಪ ನಿಧಾನವಾಗಿ ಎಲ್ಲ ಕೆಲಸ ಮಾಡ್ಕೊಳ್ತಾರೆ, ಒಮ್ಮೆಲೆ ಅಂದರೆ ಆಗೋದಿಲ್ಲ ಅಲ್ಲ, ಹಾಗೆ ಇಲ್ಲೆಲ್ಲ
ಅದಕ್ಕೆ ಒಂಥರ ಈ ಥರ ಮಾಡಿ ಬಿಟ್ಟಿದ್ದಾರೆ. ಸೊ ಕಟ್ಟೆ ಥರ. ಸೊ ಅಂದರೆ ಇಲ್ಲಿ ಕಬೋರ್ಡ್ ಬರುತ್ತಲ್ಲ, ಹಾಗಾಗಿ ಈ ಥರ ಬಿಟ್ಟಿರೋದು. ಸೊ ಇದಾದಮೇಲೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಇದೆ. ಹೀಗೆ ಬರುತ್ತೆ ರೂಮ್ ಇದು. ರೂಮು ಈ ರೂಮ್ ಆಪೋಸಿಟಲ್ಲೇ ಇನ್ನೊಂದು ರೂಮ್ ಇದೆ ನೋಡಿ ಈ ಥರ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಹೊರಗಡೆ ನೀವು ಆಲ್ರೆಡಿ ನೋಡಿದರೆ ಎಷ್ಟು ಗ್ರೀನ್ರಿ ಇತ್ತು ಅಂತೇಳಿ. ಸೊ ಹಾಗೆ ಸೊ ಇಲ್ಲಿ ಕೂಡ ಹಾಗೆಯೇ ಸ್ವಲ್ಪ ಸೆಲ್ಫ್ಸ್ ಎಲ್ಲ ಇದೆ ಎಲ್ಲ ಇಟ್ಕೊಳ್ಳೋಕ್ಕೆ. ಶೆಲ್ಫ್ ಅಂದರೆ ತುಂಬ ಬೇಕಾಗುತ್ತೆ ಮನೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಇದು ನೀವೇನು ಅಕ್ಕಿ ಬಿಡಿ ನೋಡಿರ್ತೀರ ನೀವು. ಸೊ ಅದು ಇದಾದಮೇಲೆ ಈ ರೂಮಲ್ಲಿ ಕೂಡ 2 ವಿಂಡೋ ಇದೆ. ಸೊ ನೋಡ್ಬೋದು ಹೀಗಿದೆ. ಓಕೆನಾ. ಆಮೇಲೆ ಇಲ್ಲಿ ಹಾಲ್ ಇದೆ. ಹೀಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಕಿಚನ್ ಇದೆ. ಕಿಚನ್ನು ಮತ್ತು ಇಲ್ಲಿ ದೇವ್ರ ಕೂಡ ನೀವು ಆಲ್ರೆಡಿ ನೋಡಿದರೆ. ಅದಾದಮೇಲೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ಈ ಥರ ಸಿಂಕ್ ಕಾಮನ್ ವಾಶ್ರೂಮ್ ಒಂದಿದೆ. ವಾಶ್ರೂಮ್ ಇದೆ. ಅದಾದಮೇಲೆ ಇದೊಂದು ಸ್ವಲ್ಪ ಸ್ಪೇಸಸ್ ಇದೆ. ಇದನ್ನೆಲ್ಲ ಮತ್ತೆ ಫ್ಯೂಚರ್ಲಿ ಯುಟಿಲೈಸ್ ಮಾಡ್ಕೊಳ್ತಾರೆ. ಅದಾದಮೇಲೆ ಇಲ್ಲೇ ಈ ದೇವ್ರ ಕಡೆ ಹಾಲ್ ಏನಿದೆ ಅಲ್ಲಿಂದನೇ ಹೀಗೆ ಸ್ಟೆಪ್ಸ್ ಇದೆ. ಸ್ಟೆಪ್ ಮೇಲೆ ಹೋಗಲಿಕ್ಕೆ ಇಲ್ಲೆಲ್ಲ ಲೈಟ್ಸ್ಗಳಿದ್ದಾವೆ. ಸೊ ಅದು ನೈಟ್ ಟೈಮಲ್ಲಿ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಡೇ ಆಗಿದ್ದರಿಂದ ಅದನ್ನೇನು ಹಾಕಲಿಲ್ಲ ನಾನು. ಇಲ್ಲಿ ನೋಡ್ಬೋದು ಸಖತ್ ದೊಡ್ಡದಾಗಿದೆ ಇದು ವಿಂಡೋ. ಸೊ ಈ ಥರ ದೊಡ್ಡ ದೊಡ್ಡ ವಿಂಡೋ ಇಡೋದ್ರಿಂದ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಹೇಳ್ದಂಗೆ ನೋಡಿ ಸುತ್ತ ಗ್ರೀನ್ರಿ ಇದೆಯಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಸೊ ಸ್ಟೆಪ್ಸಲ್ಲಿ ಹೀಗೆ ಮೇಲೆ ಹೋದರೆ ಹೀಗೆ ಸ್ಟೆಪ್ಸಿಂದ ಬರ್ತಿದ್ದಂಗೆ ಇದೊಂದು ಸಿಂಕು, ಅದನ್ನು ಕರೆಕ್ಟಾಗಿ ಮಾಡಬೇಕು. ಅದಾದಮೇಲೆ ಇದೊಂದು ರೂಮ್ ಇದೆ ಗೈಸ್ ನೋಡಿ. ಈ ರೂಮಲ್ಲಿ ಕೂಡ ಶೆಲ್ಫ್ ಇದೆ ಮೇಲೆ, ಹಾಗೆಯೇ 2 ವಿಂಡೋ ಇದೆ. ಸೊ ಆಮೇಲೆ ಒಂದು ವಾಶ್ರೂಮ್ ಕೂಡ ಇದೆ. ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆನಾ. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಒಂದು. ಮಕ್ಕಳು ಆಟಾಡ್ತಾ ಇದ್ದಾರೆ. ತುಂಬ ಸೌಂಡ್ ಇದೆ ಗೈಸ್ ನೋಡಿ. ಈ ರೀತಿಯಾಗಿದೆ ಈ ರೂಮು. ಅದಾದಮೇಲೆ ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ಹೊರಗೆ ಬಾಲ್ಕನಿದು ನೋಡ್ಬೋದು. ಇದು ಬಾಲ್ಕನಿ. ವಾಲ್ ಕಾಣಿಸ್ತಿದೆ ಅಲ್ಲ ಸ್ವಲ್ಪ, ಅದು ಅವರ ತೋಟ. ಇದಿಷ್ಟು ಬಾಲ್ಕನಿ. ಸಿಂಪಲ್ಲಾಗಿ ಒಂಥರ ತುಂಬ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಈಗ ಕೆಳಗಡೆ ಹೋಗೋಣ.
ನೋಡಿದ್ರಲ್ಲ ಗೈಸ್ ಮನೆ ಹೇಗಿದೆ ಅಂತ. ನನಗಂತೂ ಸಖತ್ತಾಗಿದೆ ಅಂತ ಅನ್ನಿಸ್ತು. ಸಿಂಪಲ್ ಆ್ಯಂಡ್ ಚೆನ್ನಾಗಾಗಿದೆ ಮನೆ, ತುಂಬ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಮನೆಯಲ್ಲಿ ಯಾವುದು ಇಷ್ಟ ಆಯಿತು ಅಂದರೆ ಹಾಲ ಅಥವಾ ರೂಮ್ಸಾ ಅಥವಾ ಫ್ರಂಟ್ ಸಿಟ್ಔಟಾ ಯಾವುದು ಅಂತ ನನಗೆ ತಿಳಿಸಿ. ನಂಗೆ ಇಷ್ಟ ಆಯಿತು, ಸಿಂಪಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದನ್ನು ಈ ಮನೆ ಹೇಗಿದೆ ಅಂತ ಹೋಮ್ ಟೂರನ್ನು ನಾನು ಗೃಹ ಪ್ರವೇಶ ದಿನದಲ್ಲಿ ಅವತ್ತಿನದಲ್ಲೇ ಪೋಸ್ಟ್ ಮಾಡ್ತೀನಿ, ಇಲ್ಲ ಸಪ್ರೇಟ್ ಆದರೆ ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ. ಸೊ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಸೊ ಮನೆ ಅನ್ನೋದು ಹೇಳ್ದಂಗೆ ಎಲ್ಲರದ್ದು ಒಂದು ಕನಸು, ಅಕ್ಕಂದು ಕೂಡ ಒಂದು ಕನಸು ನನಸಾಗಿದೆ. ಸೊ ಶಿ ಈಸ್ ವೆರಿ ಹ್ಯಾಪಿ. ಅಷ್ಟೇ, ಒಂದು ಸೆಕೆಂಡ್ ಅವಳಿಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ, ಅಕ್ಕ ಬಾವ ಹಾಗೆ ಮಕ್ಕಳಿಗೆ. ಸೊ ಒಳ್ಳೆಯದಾಗಲಿ, ಯಾವಾಗಲೂ ಖುಷಿಯಾಗಿರಲಿ, ಈ ಮನೆಯಲ್ಲಿ ಯಾವಾಗಲೂ ಅವಳಿಗೆ ನೆಮ್ಮದಿ ಇರಲಿ, ಖುಷಿ ಶಾಂತಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೇನೆ. ಸೊ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ, ಒಳ್ಳೇದಾಗಲಿ ಅವಳಿಗೆ. ಸೊ ಐ ಆಮ್ ಸೋ ಹ್ಯಾಪಿ ಗೈಸ್.